ಇನ್ನ ದರ್ಶನ್ಗೆ ರೆಗ್ಯುಲರ್ ಬೇಲ್ ಕೊಡಿಸೋದಕ್ಕೆ ನಾನಾ ರೀತಿಯ ಸರ್ಕಸ್ ನಡೀತಾ ಇದೆ. ಒಂದು ವೇಳೆ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗ್ಲಿಲ್ಲ ಅಂತಂದ್ರೆ ದರ್ಶನ್ ಮುಂದೆ ಇರುವಂತಹ ಆಯ್ಕೆಗಳು ಏನೇನು, ಈ ಎಲ್ಲ ಬೆಳವಣಿಗೆ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಬರೋಣ. ರೆಗ್ಯುಲರ್ ಬೇಲ್ ಕೊಡಿಸೋಕೆ ಸಿ.ವಿ. ನಾಗೇಶ್ ಸರ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಿಗುತ್ತಾ ರೆಗ್ಯುಲರ್ ಬೇಲ್? ಸರ್ಕಸ್. ದರ್ಶನ್ಗೆ ಬೇಲ್ ಕೊಡಿಸೋಕೆ ಸಿ.ವಿ. ನಾಗೇಶ್ ಸರ್ಕಸ್ ಮಾಡ್ತಿದ್ದಾರೆ. ಹೈಕೋರ್ಟ್ ನಲ್ಲಿ ಮ್ಯಾರಥಾನ್ ವಾದ ಮಾಡ್ತಿದ್ದಾರೆ. ಪೊಲೀಸರ ತನಿಖೆಯನ್ನು ಪ್ರಶ್ನೆ ಮಾಡಿದ್ದಾರೆ. ಡಿ ಬಾಸ್ ವಿರುದ್ಧದ ಚಾರ್ಜ್ ಶೀಟ್ ಪಕ್ಕಾ ಸುಳ್ಳು ಅಂತಿದ್ದಾರೆ. ದರ್ಶನ್ ಪರ ವಕೀಲರೇನು ಖಡಕ್ ಆಗಿಯೇ ವಾದ ಮಾಡ್ತಿದ್ದಾರೆ. ಆದ್ರೆ ಒಂದು ವೇಳೆ ಡಿ ಬಾಸ್ಗೆ ರೆಗ್ಯುಲರ್ ಬೇಲ್ ಸಿಗದಿದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುಂದಿನ ಆಯ್ಕೆ ಏನು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಆಗ ದರ್ಶನ್ ಮುಂದಿರೋ ಆಯ್ಕೆಯೇ ಆಪರೇಷನ್. ಒಂದು ವೇಳೆ ಡಿ ಬಾಸ್ಗೆ ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ ಆಗ ದರ್ಶನ್ ಆಪರೇಷನ್ ಮಾಡಿಸಲೇಬೇಕು. ಇಲ್ಲದಿದ್ರೆ ಬಾಸ್ ಮಧ್ಯಂತರ ಬೇಲ್ ಅವಧಿ ಮುಕ್ತಾಯಗೊಂಡಾಗ ಬ್ಯಾಕ್ ಟು ಬಳ್ಳಾರಿಗೆ ಹೋಗಬೇಕಾಗುತ್ತೆ. ಮತ್ತದೇ ಬಳ್ಳಾರಿ ಜೈಲಿನಲ್ಲಿ ಬೆನ್ನು ನೋವಿನಲ್ಲಿ ಸೆರೆವಾಸ ಅನುಭವಿಸಬೇಕಾಗುತ್ತೆ. ಹೀಗಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಪರೇಷನ್ ಮಾಡಿಸಿದ್ರೆ ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆಯಾಗುವ ಸಾಧ್ಯತೆಗಳಿರುತ್ತೆ. ಜೈಲಿನಿಂದ ಹೊರಗಿರಬೇಕಾದ್ರೆ ದರ್ಶನ್ ಆಪರೇಷನ್ ಮಾಡಿಸೋದು ಅನಿವಾರ್ಯ. ನಾಗರಾಜ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನ ದರ್ಶನ್ಗೆ ರೆಗ್ಯುಲರ್ ಬೇಲ್ ಕೊಡಿಸೋದಕ್ಕೆ ನಾನಾ ರೀತಿಯ ಸರ್ಕಸ್ ನಡೀತಾ ಇದೆ. ಒಂದು ವೇಳೆ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗ್ಲಿಲ್ಲ ಅಂತಂದ್ರೆ ದರ್ಶನ್ ಮುಂದೆ ಇರುವಂತಹ ಆಯ್ಕೆಗಳು ಏನೇನು, ಈ ಎಲ್ಲ ಬೆಳವಣಿಗೆ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಬರೋಣ. ರೆಗ್ಯುಲರ್ ಬೇಲ್ ಕೊಡಿಸೋಕೆ ಸಿ.ವಿ. ನಾಗೇಶ್ ಸರ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಿಗುತ್ತಾ ರೆಗ್ಯುಲರ್ ಬೇಲ್? ಸರ್ಕಸ್. ದರ್ಶನ್ಗೆ ಬೇಲ್ ಕೊಡಿಸೋಕೆ ಸಿ.ವಿ. ನಾಗೇಶ್ ಸರ್ಕಸ್ ಮಾಡ್ತಿದ್ದಾರೆ. ಹೈಕೋರ್ಟ್ ನಲ್ಲಿ ಮ್ಯಾರಥಾನ್ ವಾದ ಮಾಡ್ತಿದ್ದಾರೆ. ಪೊಲೀಸರ ತನಿಖೆಯನ್ನು ಪ್ರಶ್ನೆ ಮಾಡಿದ್ದಾರೆ. ಡಿ ಬಾಸ್ ವಿರುದ್ಧದ ಚಾರ್ಜ್ ಶೀಟ್ ಪಕ್ಕಾ ಸುಳ್ಳು ಅಂತಿದ್ದಾರೆ. ದರ್ಶನ್ ಪರ ವಕೀಲರೇನು ಖಡಕ್ ಆಗಿಯೇ ವಾದ ಮಾಡ್ತಿದ್ದಾರೆ. ಆದ್ರೆ ಒಂದು ವೇಳೆ ಡಿ ಬಾಸ್ಗೆ ರೆಗ್ಯುಲರ್ ಬೇಲ್ ಸಿಗದಿದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುಂದಿನ ಆಯ್ಕೆ ಏನು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಆಗ ದರ್ಶನ್ ಮುಂದಿರೋ ಆಯ್ಕೆಯೇ ಆಪರೇಷನ್. ಒಂದು ವೇಳೆ ಡಿ ಬಾಸ್ಗೆ ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ ಆಗ ದರ್ಶನ್ ಆಪರೇಷನ್ ಮಾಡಿಸಲೇಬೇಕು. ಇಲ್ಲದಿದ್ರೆ ಬಾಸ್ ಮಧ್ಯಂತರ ಬೇಲ್ ಅವಧಿ ಮುಕ್ತಾಯಗೊಂಡಾಗ ಬ್ಯಾಕ್ ಟು ಬಳ್ಳಾರಿಗೆ ಹೋಗಬೇಕಾಗುತ್ತೆ. ಮತ್ತದೇ ಬಳ್ಳಾರಿ ಜೈಲಿನಲ್ಲಿ ಬೆನ್ನು ನೋವಿನಲ್ಲಿ ಸೆರೆವಾಸ ಅನುಭವಿಸಬೇಕಾಗುತ್ತೆ. ಹೀಗಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಪರೇಷನ್ ಮಾಡಿಸಿದ್ರೆ ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆಯಾಗುವ ಸಾಧ್ಯತೆಗಳಿರುತ್ತೆ. ಜೈಲಿನಿಂದ ಹೊರಗಿರಬೇಕಾದ್ರೆ ದರ್ಶನ್ ಆಪರೇಷನ್ ಮಾಡಿಸೋದು ಅನಿವಾರ್ಯ. ನಾಗರಾಜ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನ ದರ್ಶನ್ಗೆ ರೆಗ್ಯುಲರ್ ಬೇಲ್ ಕೊಡಿಸೋದಕ್ಕೆ ನಾನಾ ರೀತಿಯ ಸರ್ಕಸ್ ನಡೀತಾ ಇದೆ. ಒಂದು ವೇಳೆ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗ್ಲಿಲ್ಲ ಅಂತಂದ್ರೆ ದರ್ಶನ್ ಮುಂದೆ ಇರುವಂತಹ ಆಯ್ಕೆಗಳು ಏನೇನು, ಈ ಎಲ್ಲ ಬೆಳವಣಿಗೆ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಬರೋಣ. ರೆಗ್ಯುಲರ್ ಬೇಲ್ ಕೊಡಿಸೋಕೆ ಸಿ.ವಿ. ನಾಗೇಶ್ ಸರ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಿಗುತ್ತಾ ರೆಗ್ಯುಲರ್ ಬೇಲ್? ಸರ್ಕಸ್. ದರ್ಶನ್ಗೆ ಬೇಲ್ ಕೊಡಿಸೋಕೆ ಸಿ.ವಿ. ನಾಗೇಶ್ ಸರ್ಕಸ್ ಮಾಡ್ತಿದ್ದಾರೆ. ಹೈಕೋರ್ಟ್ ನಲ್ಲಿ ಮ್ಯಾರಥಾನ್ ವಾದ ಮಾಡ್ತಿದ್ದಾರೆ. ಪೊಲೀಸರ ತನಿಖೆಯನ್ನು ಪ್ರಶ್ನೆ ಮಾಡಿದ್ದಾರೆ. ಡಿ ಬಾಸ್ ವಿರುದ್ಧದ ಚಾರ್ಜ್ ಶೀಟ್ ಪಕ್ಕಾ ಸುಳ್ಳು ಅಂತಿದ್ದಾರೆ. ದರ್ಶನ್ ಪರ ವಕೀಲರೇನು ಖಡಕ್ ಆಗಿಯೇ ವಾದ ಮಾಡ್ತಿದ್ದಾರೆ. ಆದ್ರೆ ಒಂದು ವೇಳೆ ಡಿ ಬಾಸ್ಗೆ ರೆಗ್ಯುಲರ್ ಬೇಲ್ ಸಿಗದಿದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುಂದಿನ ಆಯ್ಕೆ ಏನು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಆಗ ದರ್ಶನ್ ಮುಂದಿರೋ ಆಯ್ಕೆಯೇ ಆಪರೇಷನ್.
ಒಂದು ವೇಳೆ ಡಿ ಬಾಸ್ಗೆ ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ ಆಗ ದರ್ಶನ್ ಆಪರೇಷನ್ ಮಾಡಿಸಲೇಬೇಕು. ಇಲ್ಲದಿದ್ರೆ ಬಾಸ್ ಮಧ್ಯಂತರ ಬೇಲ್ ಅವಧಿ ಮುಕ್ತಾಯಗೊಂಡಾಗ ಬ್ಯಾಕ್ ಟು ಬಳ್ಳಾರಿಗೆ ಹೋಗಬೇಕಾಗುತ್ತೆ. ಮತ್ತದೇ ಬಳ್ಳಾರಿ ಜೈಲಿನಲ್ಲಿ ಬೆನ್ನು ನೋವಿನಲ್ಲಿ ಸೆರೆವಾಸ ಅನುಭವಿಸಬೇಕಾಗುತ್ತೆ. ಹೀಗಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಪರೇಷನ್ ಮಾಡಿಸಿದ್ರೆ ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆಯಾಗುವ ಸಾಧ್ಯತೆಗಳಿರುತ್ತೆ. ಜೈಲಿನಿಂದ ಹೊರಗಿರಬೇಕಾದ್ರೆ ದರ್ಶನ್ ಆಪರೇಷನ್ ಮಾಡಿಸೋದು ಅನಿವಾರ್ಯ. ನಾಗರಾಜ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನ ದರ್ಶನ್ಗೆ ರೆಗ್ಯುಲರ್ ಬೇಲ್ ಕೊಡಿಸೋದಕ್ಕೆ ನಾನಾ ರೀತಿಯ ಸರ್ಕಸ್ ನಡೀತಾ ಇದೆ. ಒಂದು ವೇಳೆ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗ್ಲಿಲ್ಲ ಅಂತಂದ್ರೆ ದರ್ಶನ್ ಮುಂದೆ ಇರುವಂತಹ ಆಯ್ಕೆಗಳು ಏನೇನು? ಈ ಎಲ್ಲ ಬೆಳವಣಿಗೆ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಬರೋಣ. ರೆಗ್ಯುಲರ್ ಬೇಲ್ ಕೊಡಿಸೋಕೆ ಸಿ.ವಿ. ನಾಗೇಶ್ ಸರ್ಕಸ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಿಗುತ್ತಾ ರೆಗ್ಯುಲರ್ ಬೇಲ್? ಸರ್ಕಸ್. ದರ್ಶನ್ಗೆ ಬೇಲ್ ಕೊಡಿಸೋಕೆ ಸಿ.ವಿ. ನಾಗೇಶ್ ಸರ್ಕಸ್ ಮಾಡ್ತಿದ್ದಾರೆ. ಹೈಕೋರ್ಟ್ ನಲ್ಲಿ ಮ್ಯಾರಥಾನ್ ವಾದ ಮಾಡ್ತಿದ್ದಾರೆ. ಪೊಲೀಸರ ತನಿಖೆಯನ್ನು ಪ್ರಶ್ನೆ ಮಾಡಿದ್ದಾರೆ. ಡಿ ಬಾಸ್ ವಿರುದ್ಧದ ಚಾರ್ಜ್ ಶೀಟ್ ಪಕ್ಕಾ ಸುಳ್ಳು ಅಂತಿದ್ದಾರೆ. ದರ್ಶನ್ ಪರ ವಕೀಲರೇನು ಖಡಕ್ ಆಗಿಯೇ ವಾದ ಮಾಡ್ತಿದ್ದಾರೆ. ಆದ್ರೆ ಒಂದು ವೇಳೆ ಈ ಬಾಸ್ಗೆ ರೆಗ್ಯುಲರ್ ಬೇಲ್ ಸಿಗದಿದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುಂದಿನ ಆಯ್ಕೆ ಏನು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಆಗ ದರ್ಶನ್ ಮುಂದಿರೋ ಆಯ್ಕೆಯೇ ಆಪರೇಷನ್. ಒಂದು ವೇಳೆ ಡಿ ಬಾಸ್ಗೆ ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ ಆಗ ದರ್ಶನ್ ಆಪರೇಷನ್ ಮಾಡಿಸಲೇಬೇಕು. ಇಲ್ಲದಿದ್ರೆ ಬಾಸ್ ಮಧ್ಯಂತರ ಬೇಲ್ ಅವಧಿ ಮುಕ್ತಾಯಗೊಂಡಾಗ ಬ್ಯಾಕ್ ಟು ಬಳ್ಳಾರಿಗೆ ಹೋಗಬೇಕಾಗುತ್ತೆ. ಮತ್ತದೇ ಬಳ್ಳಾರಿ ಜೈಲಿನಲ್ಲಿ ಬೆನ್ನು ನೋವಿನಲ್ಲಿ ಸೆರೆವಾಸ ಅನುಭವಿಸಬೇಕಾಗುತ್ತೆ. ಹೀಗಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಪರೇಷನ್ ಮಾಡಿಸಿದ್ರೆ ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆಯಾಗುವ ಸಾಧ್ಯತೆಗಳಿರುತ್ತೆ. ಜೈಲಿನಿಂದ ಹೊರಗಿರಬೇಕಾದ್ರೆ ದರ್ಶನ್ ಆಪರೇಷನ್ ಮಾಡಿಸೋದು ಅನಿವಾರ್ಯ. ನಾಗರಾಜ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನ ದರ್ಶನ್ಗೆ ರೆಗ್ಯುಲರ್ ಬೇಲ್ ಕೊಡಿಸೋದಕ್ಕೆ ನಾನಾ ರೀತಿಯ ಸರ್ಕಸ್ ನಡೀತಾ ಇದೆ. ಒಂದು ವೇಳೆ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗ್ಲಿಲ್ಲ ಅಂತಂದ್ರೆ ದರ್ಶನ್ ಮುಂದೆ ಇರುವಂತಹ ಆಯ್ಕೆಗಳು ಏನೇನು? ಈ ಎಲ್ಲ ಬೆಳವಣಿಗೆ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಬರೋಣ. ರೆಗ್ಯುಲರ್ ಬೇಲ್ ಕೊಡಿಸೋಕೆ ಸಿ.ವಿ. ನಾಗೇಶ್ ಸರ್ಕಸ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಿಗುತ್ತಾ ರೆಗ್ಯುಲರ್ ಬೇಲ್? ಸರ್ಕಸ್. ದರ್ಶನ್ಗೆ ಬೇಲ್ ಕೊಡಿಸೋಕೆ ಸಿ.ವಿ. ನಾಗೇಶ್ ಸರ್ಕಸ್ ಮಾಡ್ತಿದ್ದಾರೆ. ಹೈಕೋರ್ಟ್ ನಲ್ಲಿ ಮ್ಯಾರಥಾನ್ ವಾದ ಮಾಡ್ತಿದ್ದಾರೆ. ಪೊಲೀಸರ ತನಿಖೆಯನ್ನು ಪ್ರಶ್ನೆ ಮಾಡಿದ್ದಾರೆ. ಡಿ ಬಾಸ್ ವಿರುದ್ಧದ ಚಾರ್ಜ್ ಶೀಟ್ ಪಕ್ಕಾ ಸುಳ್ಳು ಅಂತಿದ್ದಾರೆ. ದರ್ಶನ್ ಪರ ವಕೀಲರೇನು ಖಡಕ್ ಆಗಿಯೇ ವಾದ ಮಾಡ್ತಿದ್ದಾರೆ. ಆದ್ರೆ ಒಂದು ವೇಳೆ ಈ ಬಾಸ್ಗೆ ರೆಗ್ಯುಲರ್ ಬೇಲ್ ಸಿಗದಿದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುಂದಿನ ಆಯ್ಕೆ ಏನು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಆಗ ದರ್ಶನ್ ಮುಂದಿರೋ